ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲ ವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಸಂಗುಳ ಸ್ವಲ್ಪ ಮೌನ್ಲಿ ಮಾಡಿ ನಾವೊಂದು 5 ನಿಮಿಷ ಮಾತಾಡ್ತೀವಿ. ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಏಬರಟ್ಟಿ ಗ್ರಾಮದಲ್ಲಿ ಮಣಿಕಂಠನ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಇದೆಲ್ಲ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಗುರುಸ್ವಾಮಿಗಳ ದಿವ್ಯಚರಣಕ್ಕೂ ಆತ್ಮೀಯರಾಗಿರ್ತಕ್ಕಂಥ ರವಿ ಗುರುಸ್ವಾಮಿಗಳ ದಿವ್ಯಚರಣಕ್ಕೂ ಮಾಲೆಯನ್ನ ಧರಿಸಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳ ದಿವ್ಯಚರಣಕ್ಕೂ ತಾಯಂದಿರ ದಿವ್ಯಚರಣಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಪವಿತ್ರಾಣಾಯ ಸಾಧುನಾಂ ವಿನಾಶಯಾಚ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳ್ತದೆ, ಈ ಜಗತ್ತಿನೊಳಗೆ ಯಾವಾಗ ಅನ್ಯಾಯ, ಅಧರ್ಮ, ಮೋಸ್ತನ, ಭ್ರಷ್ಟತೆ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗ ಯಾವ್ದಾದ್ರೂ ಒಂದು ರೂಪದೊಳಗೆ ನಾ ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು. ರಾಕ್ಷಸ ಕುಲದ ಅಟ್ಟಹಾಸ, ಅಧರ್ಮ ವಿನಾಶದತ್ತ ಧರ್ಮ ಹೋಗುವ ಕಾಲಕ್ಕ ಈ ಜಗತ್ತಿನೊಳಗೆ ಯಾರು ಹುಟ್ಟಿ ಬಂದ್ರು ಅಂತಂದ್ರ ಮಣಿಕಂಠ ಹುಟ್ಟಿ ಬಂದಿರತಕ್ಕಂಥದ್ದು ಭೂಮಿ ತಲೆ ಮೇಲೆ. ಯಾವ ರೀತಿಯಾಗಿ ಹುಟ್ಟಿ ಬಂದ ಅಂತಂದ್ರ ರಾಕ್ಷಸ ಕುಲದ ಮುಖಂಡೆ ಆಗಿರ್ತಕ್ಕಂಥ ಮಹಿಷಿ ಅಂತ ಹೇಳಿ ಎಂತ ತಪಸ್ಸನ್ನ ಮಾಡ್ತಾಳಂತಂದ್ರ ಬ್ರಹ್ಮನನ್ನ ಕುರಿತು ಘೋರ ಕಠಿಣ ತಪಸ್ಸನ್ನ ಆಚರಣೆ ಮಾಡ್ತಾಳ. ಬ್ರಹ್ಮ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳಿದಾಗ ಮಹಿಷಿ ಹೇಳ್ತಾಳ, ಯಾರಿಂದಲೂ ಕೂಡ ಈ ಜಗತ್ತಿನೊಳಗ ನನಗ ಸಾವು ಬರಬಾರ್ದು ಅಂತ ವರ ಕೇಳಿದಾಗ ಬ್ರಹ್ಮ ಕೊಡೋದಿಲ್ಲ. ಯಾರಿಂದಾದ್ರೂ ಸಾವು ಬರ್ತದ ಅಂತ ಕೇಳಲಿಕ್ಕೆ ಬರೋದಿಲ್ಲ ಅಂತಂದಾಗ ಮಹಿಷಿ ಕೇಳ್ತಾಳ. ಸೃಷ್ಟಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಹರ ಮತ್ತು ಹರಿಯಿಂದ ಸಮಾಗಮದಿಂದ ಹುಟ್ಟಿರ್ತಕ್ಕಂಥ ಗಂಡು ಮಗುವಿನಿಂದ ನನಗೆ ಸಾವು ಬರಬೇಕು ಅಂತ ಕೇಳ್ತಾಳೆ. ಇಬ್ರು ಗಂಡ ದೇವರುಗಳು. ಅವಾಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನ. ಮಹಿಷಿ ಹೆಂಗಾಗ್ತಾಳಂದ್ರ ದೇವಾನು ದೇವತೆಗಳನ್ನ ಋಷಿ ಮುನಿಗಳನ್ನ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳ. ಯಾರಿಂದಲೂ ಸಾವಿರೋದಿಲ್ಲ. ಅವಾಗ ಎಲ್ಲಾ ದೇವಾನು ದೇವತೆಗಳು ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರ. ಬ್ರಹ್ಮ ಹೇಳ್ತಾನ, ಯಾವಾಗ ಮಹಿಷಿಯ ಪಾಪದ ಕೊಡ ತುಂಬತದ ಅವಾಗ ತನ್ನಿಂತಾನ ಸಾವಾಗ್ತದ ಅಂತ ಹೇಳ್ತಾನ. ಅವಾಗ ಹರ ಮತ್ತು ಹರಿಯಿಂದ ಸಮಾಗಮಗೊಂಡು ಯಾರು ಹುಟ್ಟತಾರಂತಂದ್ರ ಅಯ್ಯಪ್ಪ ಮಣಿಕಂಠ ಹುಟ್ಟತಾನ. ಮಹಾರಾಜರ ಕೈಯೊಳಗೆ ಸಿಗ್ತಾನ. ಬಾಲ್ಯದೊಳಗೆ ಎಂತ ಲೀಲೆಗಳಂತಂದ್ರ ಆಗ ಗುರುಕುಲ ಪದ್ಧತಿ ಇತ್ತು, ಶಿಕ್ಷಣ. 12 ವರ್ಷಗಳ ಕಾಲ ಮಣಿಕಂಠ ಶಿಕ್ಷಣವನ್ನ ಮುಗಿಸಿದ ನಂತರ ಗುರುವಿಗೆ ಬಂಗಾರ ಬೆಳ್ಳಿ ವಸ್ತ್ರವನ್ನ ಕೊಡ್ಲಿಕ್ಕೆ ದಾನ ಕೊಡ್ಲಿಕ್ಕೆ ಹೋದಾಗ ಗುರುಗಳು ಹೇಳ್ತಾರೆ, ಮಣಿಕಂಠ ನನಗಿದೆಲ್ಲ ಬೇಕಾಗಿಲ್ಲ, ನನ್ನ ಮಗನಿಗೆ ಕಣ್ಣಿಲ್ಲ, ಏನ್ ಮಾಡೋದು ಇದೆಲ್ಲ ತಗೊಂಡಂತಂದಾಗ ಅದೇ ಕ್ಷಣದೊಳಗೆ ಮಣಿಕಂಠ ಇಲ್ಲಿ ಹೋಗ್ತಾನ, ಗುರುವಿನ ಮನೆಗೆ ಹೋಗ್ತಾನ. ಗುರುವಿನ ಮನೆಗೆ ಮಗನಿಗೆ ಕಣ್ಣು ಕಾಣಿಸೋದಿಲ್ಲ. ಅಲ್ಲಿ ಮ್ಯಾಗ ಕೈ ಇಟ್ರ ಗುರುವಿನ ಮಗನಿಗೆ ಕಣ್ಣು ಬರ್ತದ. ಕಣ್ಣು ಕೊಟ್ಟಿರ್ತಕ್ಕಂಥ ಅಯ್ಯಪ್ಪನ ಶಕ್ತಿ ಬಹಳ ದೊಡ್ಡದ ಅಂತ. ಅಯ್ಯಪ್ಪ ಹೇಳಿದ ಮಾತು ಹೆಂಗದ ಅಂತಂದ್ರ, ಯಾವ್ದಾದ್ರು ಅಯ್ಯಪ್ಪನ ಮೂರ್ತಿ ಕಟ್ಟಿದಾಗ ದೇವಸ್ಥಾನ ಕಟ್ಟದಾಗ ಅದ್ರೊಳಗೆ ಒಂದು ಬರ್ದಿರ್ತಾರ ಮ್ಯಾಗ ತತ್ವಮಸಿ ತತ್ವಮಸಿ ಅಂತ ಹೇಳಿ. ಹುಬ್ಬಳ್ಳಿ ಸಿದ್ಧಾರೂಢ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ತತ್ವಮಸಿ. ಹಿಂಗಂದ್ರ ಅಯ್ಯಪ್ಪ ಹೇಳ್ತಾನೆ, ಏನ್ ಹೇಳ್ತಾನಂದ್ರ ನಾನು ದೇವರಲ್ಲ, ತತ್ವಮಸಿ ಅಂದ್ರ ನೀನಾ ದೇವರದಿ ಅಂತ ಅಯ್ಯಪ್ಪ ಭಟ್ಟ ಮಾಡ್ತಾನ. ಸಿದ್ಧಾರೂಢ ಹೇಳ್ತಾರ, ನಾ ದೇವರಂತ ಯಾವ ಮಹಾತ್ಮರು ಹೇಳಿಲ್ಲ. ಯಾರ ಗುರುವನ್ನ ಭಗವಂತನನ್ನ ದೇವರನ್ನ ನಿಷ್ಕಾಮವಾಗಿ ಗಟ್ಟಿದನದಿಂದ ಸ್ಮರಣೆ ಮಾಡಿ ಭಕ್ತಿ ಮಾಡ್ತಾರಲ್ಲ ಅವರೆಲ್ಲ ದೇವರಾಗ್ಲಿಕ್ಕೆ ಸಾಧ್ಯದ ಅಂತ ಅಯ್ಯಪ್ಪ ಸಾಧಿಸಿ ತೋರ್ಸಿ ಹೋಗ್ಯಾನ ಈ ಭೂಮಿತಲ್ಲಿ. 18 ಮೆಟ್ಲನು. ಈ ದೇಶದ ರಾಷ್ಟ್ರಪತಿ, ಪ್ರಧಾನಿ, MLA 1000 ಎಕರೆ ಭೂಮಿ, ಕೋಟಿ ಗಟ್ಲೆ ಹಣ ಆಯ್ತಂದ್ರೆ 1 ಮೆಟ್ಲ ಸಹಿತ ಹತ್ತು ಕೊಡಂಗಿಲ್ಲ. ಯಾರ ಗುರುಸ್ವಾಮಿಗಳಿಂದ ಮಾಲಿ ಹಾಕಿ ಇರ್ಮುಡಿ ಕಟ್ಕೊಂಡು ಹೋಗ್ತಾರ ಅವ್ರಿಗೆ ಅಷ್ಟ ಹತ್ಲಿಕ್ಕೆ ಪ್ರವೇಶ ಅದ. ಬೇಕಾದ ದೊಡ್ಡ ದೇವಸ್ಥಾನ ಇದ್ರೆ ಎಲ್ಲರೂ ಪ್ರವೇಶ ಮಾಡಬಹುದು. ಆದ್ರ ಅಯ್ಯಪ್ಪನ ಮೆಟ್ಲ ಹತ್ತಬೇಕಾದ್ರೆ 18 ಬಂಗಾರದ ಮೆಟ್ಲ ಹತ್ತಬೇಕಾದ್ರ ಮಾಲಿ ಹಾಕಿ ಇಂತ ಗುರುಸ್ವಾಮಿಗಳಿಂದ ಇರ್ಮುಡಿ ಕಟ್ಕೊಂಡು ಹೋದ್ರ ಮಾತ್ರ ಪ್ರವೇಶ ಐತಿ. ಅದಕ್ಕೆ ಅದನ್ನ ಪವಿತ್ರ 18 ಮೆಟ್ಲ ಮಾಡಿ. ನಾ ಏನ್ ಭಾಳ ಮಾತನಾಡಂಗಿಲ್ಲ.
ಅಯ್ಯಪ್ಪ ಸ್ವಾಮಿ ಬಗ್ಗೆ ಬಹಳ ಮಂದಿ ಏನೇನೋ ವಿಚಾರ ಮಾಡ್ತಾರ. ಆ ವೃತ್ತ ಯಾಕೆ ಮಾಡ್ತಾರ, ಈ ವೃತ್ತ ಯಾಕೆ ಮಾಡ್ತಾರ ಅಂತ ಹೇಳಿ. ಕೇರಳದೊಳಗೆ ನಡೆದ ಘಟನಾ ಇದು. 28 ವರ್ಷಗಳ ಕಾಲ ಈಗ ಹೆಂಗ್ ಗುರುಸ್ವಾಮಿಗಳ ರವಿ ಗುರುಸ್ವಾಮಿಗಳು ಹಿಂಗ ಕಠಿಣವಾಗಿ ವೃತ್ತ ಮಾಡ್ತಾ ಇದ್ರು. ಜ್ಞಾನ ಪ್ರಾಪ್ತ ಆಗಿತ್ತು. ಆದ್ರೆ ಒಂದು ಹಳ್ಳಿಯವರವ್ರನ್ನ ಕಾಡಬೇಕಂತ ಹೇಳಿ ಅಯ್ಯಪ್ಪ ಸ್ವಾಮಿ ಪೂಜೆ ಕರೀತಾರ. ಅಯ್ಯಪ್ಪನ ಮೂರ್ತಿ ಇಡ್ತಾರ. ಅದ್ರ ಮುಂದೆ ಒಂದು ತಗಿನೊಳಗ ಕುರಿ ಕೋಳಿ ಎಲ್ಲಾ ಕತ್ತರಿಸಿ ಹಾಕಿ ಮ್ಯಾಗ ಬಡಿ ಬಟ್ಟಿ ಮುಚ್ಚಾಕ್ತಾರ. ರವಿ ಗುರುಸ್ವಾಮಿಗಳಂತವ್ರು ಹೋಗಿ ನಿಂತಾಗ ಇಲ್ಲೇನು ಮುಚ್ಚಿರಪ್ಪ ಅಂತಂದಾಗ ಅಲ್ಲಿ ಮಲಗಿ ಇಟ್ಟಿವ್ರಿ, ಅಯ್ಯಪ್ಪ ಹಾಕ್ಬೇಕಲ್ರಿ ಪೂಜೆದೊಳಗ ಅಂತ ಹೇಳಿ. ರವಿ ಗುರುಸ್ವಾಮಿಗಳು ಗೊತ್ತಾಯ್ತು, ಸೂಕ್ಷ್ಮತೆ ಜ್ಞಾನ ಇತ್ತು, ಗೊತ್ತಾಗಿತ್ತು. ಹಂಗಂದ್ರ ಬಿಳಿ ಬಟ್ಟಿ ತೆಗಿರಪ್ಪ ಮಲಗಿ ಹಾಕೊಂಡು ಅಯ್ಯಪ್ಪಗಂತಂದಾಗ ಕರ್ಕೊಂಡು ಹೋಗಿರ್ತಕ್ಕಂತ 4 ಜನ ಅಹಂಕಾರದಿಂದ ನಗಲಿಕ್ಕೆ ಪ್ರಾರಂಭ ಮಾಡ್ತಾರ. ಅಯ್ಯಪ್ಪನ ಗುರುಸ್ವಾಮಿಗಳ ಸರಿ ಇಲ್ಲ, ಡಾಂಬಿಕದ ಸುಳ್ಳದ ಅಂತೇಳಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾರ. ಬಟ್ಟಿ ತೆಗೆದ 4 ಜನ ಕೈ ಹಾಕ್ತಾರ. ಹಾಕಿದ 4 ಜನರ ಕೈಯೊಳಗ ಮಾಂಸ ಕಂಡಾಗೆ ಬರ್ತದ. ಅಯ್ಯಪ್ಪನ ನಮ್ಮ 28 ವರ್ಷ ವೃತ ಮಾಡಿರ್ತಕ್ಕಂಥ ಗುರುಸ್ವಾಮಿಗಳ ಕೈಯಾಗ ಬಂದಾಗ ಮಲಿಗವಾಗಿ ಪರಿವರ್ತನೆ ಆಗ್ತದೆ, ಭಕ್ತಿಯ ತಾಕತ್ತು ಅಂತ. ತಾವೆಲ್ಲ ಮಂಟಪ ಹೆಂಗ್ ಮಾಡಿರಿ ಅಂದ್ರೆ ಕಬ್ಬಿಂದ ಮಾಡಿರಿ, ಬಹಳ ಖುಷಿ ಅನಿಸ್ತದ. ಗುರ್ಲಾಪುರದಾಗ 300 ಸಿಕ್ಕೈತಲ್ಲ, ಎಲ್ಲಾರಿಗೆ ಸಿಕ್ಕೈತಿಲ್ರಿ? ಹಾ, ಅವ್ರಿಗೆ ಎಲ್ಲಿ ಮಾಡಿದ್ರು ನಿಮ್ದಲ್ಲ. ಕರ್ನಾಟಕದ ಯಾವ ಮೂಲ್ಯಾಗ ಮಾಡಿದ್ರು ರೈತರದ. ಅಲ್ಲೇನ್ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ಏನಿಲ್ಲ, ಎಲ್ಲ ನಿಮ್ಮದ. ಒಂದ ಕಾಲಜ್ಞಾನ ಬಹಳ ಏನ್ ಹೇಳಂಗಿಲ್ಲ, ಒಂದೇ ಕಾಲಜ್ಞಾನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಬಲಾದಿ ಸದಾಶಿವ ಮುತ್ತೆ ಒಂದು ಕಾಲಜ್ಞಾನ ಹೇಳನ್. ಬಿದ್ದು ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ. ಹದ್ದು ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ಯಾರ. ಉಳುವಿ ಚೆನ್ನ ಬಸವನ್ನ ಹೇಳ್ತಾನ, ಕಲಿಯುಗದೊಳಗ ಉಳುವಿಯ ಚೆನ್ನನ್ನು ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ. ಹಾರುಗೇರಿ ದೇವ್ರ ಕೊಂಡಜ್ಜನ ಆಶೀರ್ವಾದದಿಂದ, ಅತ್ನಿ ಶಿವಗಳ ಆಶೀರ್ವಾದದಿಂದ, ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಕೋವಿಡ್ ಮತ್ತ ಅಯ್ಯಪ್ಪನ ಮುಂದ ದೇವ್ರ ಮುಂದೆ ನಿಂತ ನಾವ್ ಏನ್ ಬೇಡಬೇಕು? ಗುರುಗಳು. ಮೊನ್ನೆ ಗುಲ್ಬರ್ಗಾ ಜಿಲ್ಲೆ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನ ಅಂತ ದೇವರ ಹೆಸರು ಕೇಳಿರಿ ತಾಯಂದ್ರೆಲ್ಲ? ಬಾಗಮ್ಮನ ಹೆಸರು ಕೇಳಿರಿ? ಒಬ್ಬ ತಾಯಿ ಬೇಡ್ಕೊಂಡಾಳ ಮಣ್ಣಿ 50 ರೂಪಾಯಿ ನೋಟ್ ಮ್ಯಾಗ ಬರ್ದಾಳ. ಏನ್ ಬರ್ದಾಳ ಅಂದ್ರ, ಮುಂದಿನ ಅಮಾಸಿಗೆ ಬರೋದ್ರೊಳಗ ಇದು 50 ರೂಪಾಯಿ ಅಲ್ಲ, 5,000 ಹಾಕ್ತೀನಿ, ಸಿಡಿ ಆಡ್ತೀನಿ. ಆದ್ರ ಮುಂದಿನ ಅಮಾಸಿಗೆ ಬರೋದ್ರಾಗ ಹೆಂಗ ಆಶೀರ್ವಾದ ಮಾಡು ಅಂತಂದ್ರ, ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ನಡೆದ ಘಟನಾರ ಇದು, ಪತ್ರಿಕೆ ಟಿವಿಯಾಗೂ ಬಂದು. ಇನ್ನೊಬ್ಬ ತಾಯಿ ಬೇಡ್ಕೊಂತಾಳ, ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತಿ. ಎಲ್ಲಿ ಹೊಂಟದ್ರಿ? ಸಂಸ್ಕಾರ ಹೊಂಟದ. ನೀವೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕಿರಿ, ನಿಮ್ ಪಾದಕ್ಕೆ ಬಿದ್ದು ಬೇಡ್ಕೊಂತೀನಿ. ವಿಷಯ ಆಮೇಲೆ ಹೇಳ್ತೀನಿ. ಇಲ್ಲಿ ಬಹಳ ಜನ ಸೇರಿರಲ್ಲ. ಮೊನ್ನೆ ಗುರ್ಲಾಪುರದಾಗ 300 ಸಿಕ್ತಲ್ಲ. ನಿಮ್ಮ ನೇತೃತ್ವದಾಗ ನಮ್ದೊಂದು ಕನಸದ. ಅತನಿಯಿಂದ ಬೆಳಗಾವಿ ಸುವರ್ಣ ಸೌಧ ಮಠ 1 ಲಕ್ಷ ಮಂದಿ ಅಂತ ಒಂದು ಪಾದಯಾತ್ರೆ ಮಾಡೋರು. ಎದರ ಸಲುವಾಗಿ ಅಂದ್ರ ಸಂಪೂರ್ಣವಾಗಿ ಕರ್ನಾಟಕದಾಗಿ ಸಾರಾ ಎಲ್ಲ ಬಂದ್ ಆಗ್ಬೇಕಂತ ಮಾಡೋರು. ಬರ್ತಿರಿಲ್ಲ? ಮತ್ತೆ ಕೈ ಎತ್ತರ ನೋಡೋನು. ಈ ಕಡೆ ಯಾರು ಎತ್ತವರಲ್ಲ. ಸ್ವಾಮಿಗಳು ಎತ್ರಿ, ನೀವರೇ ಹೋಗಿ. ನಮ್ಮ ಮಂದಿ ಹೆಚ್ಚಾಗ್ಬೇಕಲ್ಲ. ತಾಯಂದ್ರ ಎತ್ತರ ನೋಡೋನು, ಖುಷಿ ಅದ. ಹಾ, ನಮ್ಮ ತಾಯಂದ್ರ ನಮ್ ಜೊತೆ ಯಾವತ್ತು ಹೋದಾರ. ಯಾಕೋ ನೀವು ಎತ್ತುವರಿ ಅಂತಿಲ್ಲ. ಗುರುಗಳಿಗೆ ಡೌಟ್ ಮ್ಯಾಗ ಹೇಳ್ರೆ ಪಾದಯಾತ್ರೆ ಮಾಡ್ರೆ ಹಾರುಗೇರಿ ದಾಟದ್ರಾಗ ನಾವು ನೀವು ಇಬ್ಬರ ಉಳಿತೀವನಂತೀವಿ. ಬಂದ್ ಆಗುದು. ಯಾಕಂತ ಕೇಳ್ರಿ, 9 ತಿಂಗಳು ಹೆತ್ತಿರ್ತಕ್ಕಂತ ತಾಯಿ ಗರ್ಭದೊಳಗೆ ಇಟ್ಟುಕೊಂಡು 9 ತಿಂಗಳು ಹೆತ್ತಿರ್ತಕ್ಕಂತ ತಂದೆ ತಾಯಿ ಕಣ್ಣು ಮುಂದೆ 13-14 ವರ್ಷದ ಮಕ್ಕಳ ಕುಡಿದ ಲಿವರ್ ಫೇಲ್ ಆಗಿ ಸಾಯ್ಲಿಕ್ಕತ್ತಾರ. ಇವತ್ತು ಕಬ್ಬಿಗೆ 300 ರೂಪಾಯಿ ಸಿಕ್ಕಿರ್ಬೋದು, ಶರೀರದ ಮೆಡಿಕ್ ಮೂಲಕ ಮತ್ತೆ ಸರ್ಕಾರ ಕೊಂಟದ. ಹೋಗ್ಬಾರ್ದು. ನಿಮಗೊಂದು ಮಾತು ಹೇಳ್ತೀನಿ, ದುಶ್ಚಟದಿಂದ 12-13 ವರ್ಷದ ಮಕ್ಕಳು ಸಾಯ್ಲಿಕ್ಕತ್ತಾರ. ದುಶ್ಚಟ ಬಿಡ್ರಿ. ನೀವೇನ್ ಅಯ್ಯಪ್ಪಗಳು ಕುಂತಿರಲ್ಲ, ಆಮೇಲೆ ಮಾಲಿ ತೆಗೆದ್ಬೇಕು. ನಾನು ಬೈದ್ರ 1-2 ಬೈಕು ಹೊರ್ಯಾಕ. ದಯವಿಟ್ಟು ಇವತ್ತು ಅಯ್ಯಪ್ಪನ ಪಾದ ಮುಟ್ಟಿ ನೀವರೇ ಸಂಕಲ್ಪ ಮಾಡ್ರಿ. ಸಾಯೋ ಮಠ, ಜೀವ ಹೋಗೋ ಮಠ ಎಂದೂ ಕೂಡ ನಾವು
ಹಿಂದ್ ಮಾಡಿದ ಯಾವುದೇ ಸಣ್ಣ ಪುಟ್ಟ ದುಶ್ಚಟ ಇದ್ರು ಸಹಿತ ಸಾಯು ಮಠ ಮುಟ್ಟಂಗಿಲ್ಲ ಅಂತೇಳಿ ನೀವರೇ ಪ್ರಮಾಣ ಮಾಡ್ರಿ ನಮ್ ಬೆಳಗಾವಿ ಜಿಲ್ಲಾರೆ ದುಶ್ಚಟ ಮುಕ್ತ ಆಗ್ಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡಿ.